ಗ್ರೇಸ್ ಆಫ್ ರಾಯರು ಮತ್ತೊಂದು ಯೂಟ್ಯೂಬ್ ಸಂಚಿಕೆಗೆ ಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ಜನರಿಗೆ ಸಮಸ್ಯೆ ಇರುತ್ತೆ, ಆ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆದರೆ ಗುರುಗಳ ಹತ್ರ ಬಂದು ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಯಾವ ರೀತಿ ಪರಿಹಾರ ನನಗೆ ಮಾಡಿಕೊಡ್ತೀರಾ ಅಂತ ಕೇಳಿ ನಿಜವಾಗ್ಲೂ ಕೂಡ ನನಗೆ ಪರಿಹಾರ ಸಿಗುತ್ತಾ ಅನ್ನೋಂತಹ ಡೌಟ್ನಲ್ಲಿದ್ದರು. ಯಾಕಂದರೆ ಸಾಕಷ್ಟು ವ್ಯಕ್ತಿಗಳ ಹತ್ರ ಇವರು ಹೋಗಿದ್ರು, ಪರಿಹಾರವನ್ನು ಕೇಳಿದರು, ಸಮಸ್ಯೆಯನ್ನು ಹೇಳ್ಕೊಂಡಿದ್ರು, ಆದರೆ ಪರಿಹಾರ ಮಾತ್ರ ಶೂನ್ಯ ಆಗಿತ್ತು. ಅವ್ರ ಹತ್ರ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ ನಂತರ ಪರಿಹಾರ ಯಾವ ರೀತಿ ಇತ್ತು, ಆ ಒಂದು ಅದ್ಭುತ ಹೇಗಿತ್ತು ಅನ್ನೋದನ್ನು ನಾವು ಇವತ್ತು ಆ ಒಂದು ವ್ಯಕ್ತಿಗೆ ನೇರವಾಗಿ ಫೋನ್ ಸಂಪರ್ಕವನ್ನು ಮಾಡಿ ಆತನ ಸಮಸ್ಯೆ ಏನಾಗಿತ್ತು, ಯಾವೆಲ್ಲ ಒಂದು ಸಮಸ್ಯೆಯನ್ನು ಅನುಭವಿಸಿದ್ರು, ಜೊತೆಗೆ ಇವಾಗ ಯಾವ ರೀತಿ ಒಂದು ಜೀವನವನ್ನು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಖುಷಿಯಾಗಿದ್ದಾರಾ, ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಗುರುಗಳೇ, ನಾನು ಹೇಳಿದಾಗೆ ನೀವು ಅವಾಗ ಒಂದು ವ್ಯಕ್ತಿಯ ಬಗ್ಗೆ ಹೇಳಿದ್ರಿ. ನೀವು ಈ ರೀತಿ ಒಬ್ಬರು ಇದ್ದರು, ಅವರಿಗೆ ಈ ರೀತಿ ಸಮಸ್ಯೆ ಇತ್ತು, ಒಂದಷ್ಟು ಸಮಸ್ಯೆ, ನಾನು ಪರಿಹಾರ ಮಾಡಿಕೊಟ್ಟೆ ಅಂತ. ನೀವು ಅವ್ರನ್ನ ನೇರವಾಗಿ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ? ಮಾಡ್ಬೋದು. ನಾನು ನಿನ್ನೆ ತಾನೇ ಅವ್ರ ಹತ್ರ ಮಾತಾಡಿದೆ. ಅವ್ರ ಕೆಲಸ ಕೂಡ ನೆನ್ನೆನೇ ಮುಗಿದಿದ್ದು. ಅವರಿಗೆ ಕೊನೆಯದಾಗಾದರೂ ಒಂದು ನಾನು ಮಾಡ್ತಾ ಇರ್ತಕ್ಕಂಥ ಪೂಜೆ ಬಂದು ಪ್ರೇತ ಉಚ್ಚಾಟನೆ ಮತ್ತು ದಿಗ್ಬಂಧನೆ ಅಂತೇಳಿ. ಅದು ಯಾವ ರೀತಿ ನಡೆಯುತ್ತೆ, ದಿಗ್ಬಂಧನೆ ಯಾಕೆ, ಉಚ್ಚಾಟನೆ ಅಂದರೆ ಏನು, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಅವರಿಗೆ ಒಂದು ಕರೆ ಮಾಡೋಣ. ಕರೆ ಮಾಡಿ ನೇರವಾಗಿ, ಯಾಕಂದರೆ ಇದು ಅನುಭವ ಪಡೆದವರು ಮಾತಾಡಿದಾಗ ಜನಗಳಿಗೂ ಕೂಡ ಒಂದು ಭರವಸೆ ಬರಲಿ, ಅವ್ರಿಗೊಂದು ಹೌದು ಇವ್ರ ಹತ್ರ ಏನು ಸಿಗುತ್ತೆ, ಏನು ಪರಿಹಾರ ಆಗ್ಬೋದು, ಪರಿಹಾರ ಕಂಡುಕೊಂಡವ್ರು ಯಾವ ರೀತಿ ಖುಷಿಯಿಂದ ಮಾತಾಡ್ತಾರೆ ಅದನ್ನು ಇವ್ರ ಹತ್ರನೇ ತಿಳ್ಕೊಳ್ಳೋಣ. ಅವ್ರ ಕೈಲೇ ಮಾತಾಡಿಸ್ತೀನಿ, ಇವ್ರು ಮಾತಾಡಲಿ. ಹಲೋ, ನಮಸ್ತೆ ಇವರೇ. ಓಕೆ, ನಾನು ಇಲ್ಲಿ ಎಪಿಸೋಡ್ಗೆ ಕೂತ್ಕೊಂಡಿದ್ದೆ. ನೆನ್ನೆನೇ ನಿಮ್ಮದು ಪೂಜೆ ಮುಗಿದ್ರಿಂದ ಒಂದು ನಮ್ಮ ಆ್ಯಂಕರ್ ಅವರವರು ಒಂದು ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುವಂಥದ್ದು, ಪೂಜೆ ಪರಿಹಾರ ಆಗಿ ಅನುಭವ ಪಡೆದಿರುವಂಥವ್ರು, ರಿಸಲ್ಟ್ ಪಡೆದಿರುವಂಥವ್ರ ಹತ್ರ ಒಬ್ಬರ ಹತ್ರ ಮಾತಾಡಿಸಿ ಅಂತ ಕೇಳಿದ್ರು. ನೆನ್ನೆನೇ ನಿಮ್ಮದು ಮುಗಿದಿರೋದ್ರಿಂದ ನಿಮ್ಮ ಹತ್ರ ಒಂದು ಮಾತಾಡ್ಸೋಣ. ನಿಮ್ಗೆ ಯಾವುದೇ ಮುಜುಗರ ಇಲ್ಲ ಅಂತಂದರೆ, ಮಾತಾಡ್ತೀರಾ ಅಂತಂದರೆ ಒಂದು ನಿಮ್ಮ ಒಂದು ಅನುಭವನ ಹಂಚ್ಕೊಳ್ಳಿ ಅಂತ ನಾನು ಕರೆ ಮಾಡಿದ್ದೀನಿ ನಿಮಗೆ. ಒಂದು ನಿಮಿಷ, ನಮ್ಮ ಆ್ಯಂಕರ್ ಹತ್ರ ಕೊಡ್ತೀನಿ. ಒಂದು ನಿಮಿಷ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು, ಎಲ್ಲಿಂದ? ಮೇಡಮ್ ನನ್ನ ಹೆಸರು ಧೀರಜ್ ಅಂತ. ಈಗ ಬೆಂಗಳೂರಲ್ಲಿ ವಿಜಯನಗರದಿಂದ ಇರೋದು. ಸೊ ನಾನು ಗುರುಗಳನ್ನ ತುಂಬಾ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಸ್ವದೇಶ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಿದ್ದೆ. ಯೂಟ್ಯೂಬ್ ಚಾನಲ್ ಒಂದಿದೆ, ಅಲ್ಲಿ ಫಾಲೋ ಮಾಡ್ತಿದ್ದೆ. ಹಾಗೆ ನಾನು ತುಂಬಾ ಕಾಂಟ್ಯಾಕ್ಟ್ ಮಾಡಿ ಟ್ರೈ ಮಾಡಿದ್ದೆ, ಮೆಸೇಜ್ ಮಾಡಿದ್ದೆ. ಆದ್ರೆ ಗುರುಗಳು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿಂದ ನಾನು ಇದ್ ಮಾಡಕ್ ಆಗ್ಲಿಲ್ಲ, ನಾನು ಕಾಂಟ್ಯಾಕ್ಟ್ ಸರಿಯಾಗಿ ಆಗ್ಲಿಲ್ಲ. ಕೊನೆಗೆ ಹೋದ್ ವಾರ ಅಥವಾ ಒಂದು 2-3 ವಾರದಲ್ಲಿ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದ್ರು. ಆಮೇಲೆ ಮೀಟ್ ಮಾಡಿದೆ, ಮಾತಾಡಿದೆ. ಹಿಂಗೆ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ನ ಹೇಳ್ಕೊಂಡೆ. ಹಿಂಗೆ ಕೆಲ್ಸದ ವಿಚಾರವಾಗಿ ಆಗ್ಲಿ ಅಥವಾ ನಮ್ಮ ಪರ್ಸನಲ್ ಲೈಫಲ್ಲಿ ಆಗ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಇತ್ತು, ಒತ್ತಡಗಳು ಜಾಸ್ತಿ ಇತ್ತು. ಯಾವ ರೀತಿ ಸಮಸ್ಯೆ ಆಗ್ತಾ ಇತ್ತು ನಿಮ್ಗೆ ಅಂತ? ಮೇಡಮ್ ನಮ್ಗೆ ಏನಂದ್ರೆ ಭಯ ಜಾಸ್ತಿ, ಒಂದೊಂಥರ ಭಯ ತರ ಇರೋದು ಯಾವಾಗ್ಲೂ. ಟೆನ್ಷನ್ ಜಾಸ್ತಿ, ಬೇಗ ಟೆನ್ಷನ್ ಆಗೋದು. ಆಮೇಲೆ ಸರಿಯಾಗಿ ನಮ್ಗೆ ಅಂದ್ರೆ ಮಾನಸಿಕವಾಗಿ ತುಂಬಾ ಟೆನ್ಷನ್ ಇಂದ ಕುಗ್ಗೋಗಿದೆ ಮೇಡಮ್. ಯಾಕೆ ಅಂತ ನನಗೂ ಕಾರಣಗಳು ಗೊತ್ತಿಲ್ಲ, ಯಾಕೆ ಏನು ಅನ್ನೋದೇ ನನಗೆ ಐಡಿಯಾ ಇರಲಿಲ್ಲ. ಮನೇಲೂ ಹೇಳ್ಕೊಳಕ್ಕಾಗಲ್ಲ. ಮನೇಲಿ ಹೇಳಕ್ ಹೋದ್ರೆ ಅವ್ರಿಗೂ ಇಲ್ಲಿ ಗೊತ್ತಾಗಲ್ಲ, ಆ ಪ್ರಾಬ್ಲಮ್ ಅನುಭವಿಸಿಲ್ಲ, ಸೊ ಗೊತ್ತಾಗಲ್ಲ. ಈ ಮುಂಚೆ ನೀವು ಏನಾದರೂ ಬೇರೆಯವ್ರನ್ನ ಏನಾದರೂ ಭೇಟಿ ಮಾಡಿದ್ರಾ, ಅಥವಾ ಈ ಗುರುಗಳನ್ನ ಪರಿಚಯ ಮಾಡ್ಕೊಂಡ ನಂತರ ನೀವು ಸಮಸ್ಯೆನ ಯಾವ ರೀತಿ ಹಂಚ್ಕೊಂಡ್ರಿ, ಅವ್ರು ಯಾವ ರೀತಿ ಪರಿಹಾರವನ್ನ ಕೊಟ್ಟರು ನಿಮ್ಗೆ ಅಂತ? ಇದ್ರ ಮುಂಚೆ ಮೇಡಮ್ ನಾನು ಈ ಜ್ಯೋತಿಷ್ಯದಲ್ಲಿ ತೋರಿಸಿದ್ದೆ, ಏನು ಆಗ್ಬೋದು, ಏನಾದ್ರು ಈ ತರ ಪರಿಹಾರ ಇದೆ, ಏನಾದ್ರು ತೊಂದ್ರೆ ಈ ತರ ಏನಾದ್ರು ಟೈಮ್ ಸರಿ ಇಲ್ವಾ ಅನ್ನೋದನ್ನೆಲ್ಲ ಚೆಕ್ ಮಾಡಿಸಿದ್ದೆ. ಆದ್ರೆ ಯಾವುದೇ ರೀತಿಯಾದ ನನಗೆ ಇದಿರ್ಲಿಲ್ಲ, ಸರಿಯಾದ ಸೊಲ್ಯೂಷನ್ ಏನೂ ಸಿಕ್ಕಿರ್ಲಿಲ್ಲ. ಕೊನೆಗೆ ನಾನು ಇಲ್ಲ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡೇ ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಒಂದ್ 2-3 ವಾರ ಹಿಂದೆ ಸಿಕ್ಕಿದ್ರು. ಇವಾಗ ಸದ್ಯಕ್ಕೆ ಹೇಗಿದ್ದೀರಾ? ಸಮಸ್ಯೆ ಪರಿಹಾರ ಆದ ನಂತರ ಹೇಗಿದೆ ನಿಮ್ಮ ಲೈಫ್ ಅಂತ? ಮೇಡಮ್ ಇವಾಗ ಟೆನ್ಷನ್ ಫ್ರೀ ಆಗಿದೆ, ಖಂಡಿತ ಹೇಳ್ತೀನಿ. ಇವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ಗುರುಗಳಿಗೆ. ನನಗೆ ಅದಕ್ಕೆ ತುಂಬಾ 2 ದಿನದಲ್ಲಿ ಮೇಡಮ್ ನಂಗೆ ರಿಸಲ್ಟ್ ಸಿಕ್ಕಿದೆ.
ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಆ ಥರ ಸಿಗುತ್ತೆ ಅನ್ನೋದು ಕೂಡ. ಹ್ಮ್ ಹ್ಮ್ ಆ, ನಾನು ಆಕ್ಚುಲಿ ಇನ್ನೂ ಮಾತಾಡೋದಿದೆ ಗುರುಗಳ ಜೊತೆ ತುಂಬಾ ವಿಷಯಗಳ ಬಗ್ಗೆ, ಆದ್ರೆ ಸದ್ಯಕ್ಕೆ ನಾನು ಈ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಕೇಳ್ಕೊತಿದ್ದೆ. And ನಿಜವಾಗ್ಲೂ ಸಾಲ್ವ್ ಆಗಿದೆ. ನಾನು ಈ ತುಂಬಾ ಒಂಥರ ಮನಸ್ಸಲ್ಲಿರೋ ಟೆನ್ಷನ್, ಏನೇ ತರದ್ದು ಗೊಂದಲಗಳಿದ್ರು ಹೋಗಿದೆ ಎಲ್ಲ. ಹಾ ಹಾ ಆ ಮನಸ್ಥಿತಿ ಇವಾಗ ಸರಿ ಹೋಗಿದೆ. ಅಂಡ್ ಅದೇ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಆಗ್ಲಿ, ಮುಂದೆ ಫ್ಯೂಚರ್ ನನ್ನ ಜೀವನ ಏನ್ ಪ್ಲಾನ್ ಮಾಡ್ಕೊಳಕ್ಕಾಗ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹ್ಯಾಟ್ಸ್ ಆಫ್ ಗುರುಗಳದಂತೂ. ಬೇರೆಯವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದರೆ, ಕೆಲವೊಬ್ರು ನಂಬೋದಿಲ್ಲ. ಈ ಗುರುಗಳನ್ನ ಎಷ್ಟು ನಂಬಿಕೆಗೆ ಅರ್ಹರು, ನಿಮ್ಮ ಸಮಸ್ಯೆ 100% ಯಾವ ರೀತಿ ಪರಿಹಾರ ಸಿಕ್ತು ಅಂತ ಜನರಿಗೆ ಏನು ಹೇಳ್ತೀರಾ? ಮೇಡಮ್, ಅದು ನನಗೂ ಕೂಡ ಆ ಸಂಶಯ ಇತ್ತು. ನಾನು ಮೊದಲನೇದಾಗಿ ಮೀಟ್ ಮಾಡಿದಾಗ್ಲೂ ಕೂಡ ನನಗೆ 100% ಕಾನ್ಫಿಡೆನ್ಸ್ ಇರ್ಲಿಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ಇಲ್ಲ, ಆಗತ್ತೆ, ಒಂದ್ಸಲ ಆಗತ್ತೆ ಅನ್ನೋದಿತ್ತು. ನಾನು ದೇವ್ರನ್ನೆಲ್ಲ ಬೇಡ್ಕೊಂಡ್ಬಿಟ್ಟಿದ್ದೆ, ಎಲ್ಲಿ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ ನೋಡಿ ಅಂತ ದೇವ್ರಿಗೆಲ್ಲ ಕೈ ಮುಗಿದು ಎಲ್ಲ ಆಗಿತ್ತು. ಕೊನೆಗೆ ಅದಾಗಿ 1-2 ದಿನಕ್ಕೆ ಸಿಕ್ಕಿದ್ರು. ಆಯ್ತು, ಇಲ್ಲಿ ಬನ್ನಿ ಮೀಟ್ ಆಗಿ ಅಂತ ಒಂದು ಕಡೆ ಜಾಗಕ್ಕೆ ಕರೆದ್ರು. ದೇವಸ್ಥಾನ ಹತ್ರ ಮೀಟ್ ಆಗಿ ಅವ್ರಿಗೆ ಎಲ್ಲ ಹಿಂಗೆ ಹೇಳಿದಾಗ, ಸಮಸ್ಯೆ ಹೇಳಿದಾಗ ಅವರು ಅದಕ್ಕೆ ಪರಿಹಾರ ಮಾಡೋಣ ಅಂದ್ಬಿಟ್ಟು ಒಂದು ಡೇಟ್ ಟೈಮ್ ಎಲ್ಲ ಕೊಟ್ಟಿದ್ರು. ಒಂದೊಂದು ರೀತಿಯಾದ ಅವರು ಪ್ರೊಸೀಜರ್ ಹೇಳಿದ್ರು ಗುರುಗಳು. ಅದಕ್ಕೆ ಅದನ್ನೆಲ್ಲ ಮಾಡಿದ್ಮೇಲೆ ಇವಾಗ ಕಂಪ್ಲೀಟ್ ಕ್ಲಿಯರ್ ಆಗಿದೆ ಮೇಡಮ್. ಯಾವುದೇ ರೀತಿಯಾದ ತೊಂದರೆಗಳಿಲ್ಲ. ಧನ್ಯವಾದ ಸರ್, ಧನ್ಯವಾದ. ನಿಜವಾಗ್ಲೂ ಕೂಡ ಹೀಗೆ ಖುಷಿಯಾಗಿರಿ ಅಂತ ಹೇಳ್ತಾ ಗುರುಗಳ ಕೈಲಿ ಕೊಡ್ತೀನಿ, ಮಾತನಾಡಿ. ಸರಿ ಇವರೇ, ತುಂಬ ಧನ್ಯವಾದ ನಿಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ. ಏನಂದರೆ ನಿಮ್ಮ ಅನುಭವಗಳು ಹೊರಗಡೆ ಕೆಲವರಿಗೆ, ಈಗ ನೀವು ನನ್ನ ನಂಬರು ಬೇರೆ ಮೀಡಿಯಿಂದ ನಿಮಗೆ ಸಿಕ್ಕಿ ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪರಿಹಾರ ತೊಗೊಂಡಿದ್ದೀರ ಅಂತಂದಾಗ, ನಿಮ್ಮ ಒಂದು ಅನುಭವ ಬೇರೆಯವ್ರಿಗೆ ಹಂಚ್ಕೊಂಡಾಗ ಅದರಿಂದ ಕೂಡ ನನ್ನ ನಂಬರ್ ಅವ್ರಿಗೂ ಕೂಡ ಸಿಕ್ಕಿ ಅವರು ಕೂಡ ಅನುಭವ ಪಡಿತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಲೈನಿಗೆ ತೊಗೊಂಡೆ. ಅದಕ್ಕೋಸ್ಕರ ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ನಾನು ಮತ್ತೆ ನಿಮಗೆ ಮಾತಾಡ್ತೀನಿ, ಇನ್ನು ತುಂಬ ಮಾತಾಡೋದಿದೆ, ನಾನು ಹೇಳ್ತೀನಿ ನಿಮಗೆ, ಸುಮಾರು ಹೇಳ್ಕೊಡೋದಿದೆ, ನಾನು ಹೇಳ್ತೀನಿ, ನಿಮ್ಗೆ ಕಾಲ್ ಮಾಡ್ತೀನಿ ಮತ್ತೆ ತಿರ್ಗಾ. ತುಂಬ ಧನ್ಯವಾದ, ತುಂಬ ಧನ್ಯವಾದ. ಫೋನ್ ಸಂಪರ್ಕದ ಮೂಲಕವೇ ಈ ವ್ಯಕ್ತಿ ಇಷ್ಟು ನಿಜವಾಗ್ಲೂ ಕೂಡ ಖುಷಿಯಾಗಿ ಹೇಳ್ಕೊತಾ ಇದ್ದಾರೆ, ನನಗೆ ಸಮಸ್ಯೆ ನಿಜವಾಗ್ಲೂ ಕೂಡ 100% ನನಗೆ ಕ್ಲಿಯರ್ ಆಯಿತು ಅಂತ ಹೇಳಿ. ಮೊದಲು ನಂಬಿಕೆ ಇಡಬೇಕು, ಈ ಒಂದು ವ್ಯಕ್ತಿಯಿಂದ ಪರಿಹಾರ ಸಿಗುತ್ತಾ ಅಂತ ಹೇಳಿ. ಸಮಸ್ಯೆ ಅನ್ನೋದು ಮಾಮೂಲಿ ಇದ್ದೇ ಇರುತ್ತೆ, ಬಟ್ ಸಮಸ್ಯೆಗೆ ಪರಿಹಾರ ಹುಡ್ಕೋಬೇಕಾಗಿರುತ್ತೆ. ಇವ್ರು ನಿಜವಾಗ್ಲೂ ಕೂಡ ಖುಷಿಯಾಗಿದ್ದಾರೆ ಇವತ್ತು. ನನಗೆ 100% ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ, ಅಚಾನಕ್ಕಾಗಿ ಭೇಟಿ ಮಾಡಿ ಕೊನೆ ಆಪ್ಷನ್ ಅಂತ ಇದು ಮಾಡಿದೆ, ಬಟ್ ನಿಜವಾಗ್ಲೂ ಕೂಡ ಖುಷಿಯಾಗಿದ್ದೀನಿ ಅಂದರು. ಏನಾಗಿತ್ತು ಇವ್ರ ಲೈಫಲ್ಲಿ ಅಂತ? ಇವರಿಗೆ ಮನೇಲಿ ಇಬ್ಬರು ಹೇಳ್ತೀನಿ, ಅಣ್ಣ ತಮ್ಮಂದಿರುಗಳು ಇಬ್ಬರಿದ್ದಾರೆ. ತಂದೆ ತಾಯಿಗಳು ಅಣ್ಣ ತಮ್ಮಂದಿರಿಗೆ ಇಷ್ಟು ಏಜ್ ಆಗಿದೆ, 30+ ಆಗಿದೆ, ನಂತರ 30 ದಾಟಿದೆ, ಇನ್ನೂ ಮದುವೆ ಆಗ್ತಾ ಇಲ್ಲ, ಒಂದು ಲೈಫು ಸೆಟಲ್ ಇಲ್ಲ. ಕೆಲವರಿಗೆ 25ರಲ್ಲಿ ಲೈಫ್ ಸೆಟ್ಲ್ ಆಗಬೇಕು ಅಂತ ಕೆಲವರು ಹೆಣ್ಣುಗಳು ಕೇಳ್ತಾರೆ, ಕೆಲವರು 30 ಆಗಿಲ್ವಾ ಅಂತ ಕೇಳ್ತಾರೆ. ಫ್ಯಾಮಿಲಿಗಳಲ್ಲಿ ಅವನ ಹತ್ರ ಏನಿದೆ, ಏನು ಕೊಡಬೇಕು ಅಂತ ಕೇಳ್ತಾರೆ. ಇದು ಬೇರೆ ಥರದ ಮಾತುಗಳು, ಊಹಾಪೋಹಗಳು, ಅದು ಇದು ಸಾಮಾಜಿಕವಾಗಿ ಆಯ್ತಿದ್ದು. ಆದರೆ ಈ ವ್ಯಕ್ತಿಗೆ ಯಾವುದೇ ಹೆಣ್ಣನ್ನು ನೋಡೋಕ್ಕೆ ಹೋದರೆ ರಿಜೆಕ್ಟು, ಕೆಲಸ ಮಾಡೋಕ್ಕೆ ಹೋದರೆ ಕರೆಕ್ಟಾಗಿ ಕೈಗೂಡ್ತಾ ಇಲ್ಲ. ಇದೆಲ್ಲದಕ್ಕೂ ಕೈಗೂಡಬೇಕು ಅಥವಾ ಅವ್ರು ಅಂದ್ಕೊಂಡಿದ್ದ ಕೆಲಸಗಳನ್ನು ಆಗಬೇಕು ಅಂತಂದರೆ ಮೇಯ್ನು ಅವರ ಮೆಂಟಲಿ ಹೆಲ್ತ್ ಕರೆಕ್ಟಾಗಿರಬೇಕು. ಅವ್ರಿಗೆ ಯಾವುದೇ ಎನರ್ಜಿ ಡಿಸ್ಟರ್ಬೆನ್ಸ್ಗಳಿರಬಾರ್ದು. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಆ ದೇವಿ ವಿಗ್ರಹದಿಂದ ನಮಗೆ ಅನುಭವ ಏನಾಗುತ್ತಲ್ಲ, ನಮಗಾಗುವಂಥ ವೈಬ್ರೇಷನ್ ಆಗಿರ್ಬೋದು, ಅಥವಾ ನಮಗೇನು ಅನಿಸುತ್ತೆ, ಇಲ್ಲಿ ಬಂದಾಗ ನಮಗೇನೋ ತೃಪ್ತಿ, ನೆಮ್ಮದಿ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ನಾವು ದೇವಸ್ಥಾನಕ್ಕೆ ಹೋದಾಗ ನಮ್ಮ ದೇಹದಲ್ಲಿ ಯಾವುದೇ ಒಂದು ಕೆಟ್ಟ ದುಷ್ಟಶಕ್ತಿಗಳಿದ್ರೂ ಕೂಡ ಆ ಎನರ್ಜಿಗಳು ಬಾಡಿಯಿಂದ ಹೊರಗಡೆ ಹೋಗ್ತವೆ. ಮತ್ತೆ ತಿರ್ಗಾ ನಾವು ದೇವಸ್ಥಾನ ಮುಗಿಸಿ ವಾಪಸ್ಸು ಹೊರಗಡೆ ಬರುವಾಗ ನಮ್ಮನ್ನು ಹಿಂಬಾಲಿಸಿ ನಮ್ಮ ಜೊತೆಗೆ ಮತ್ತೆ ಸೇರ್ಕೊಳ್ತವೆ, ಸಂಪರ್ಕದಲ್ಲಿ ಇಟ್ಕೊಳ್ತವೆ. ಇವ್ರಿಗೆ ಯಾವ ರೀತಿ ಆಯಿತು ಅಂತಂದರೆ, ಇಲ್ಲಿ ಇವರಿಗೆ ಎನರ್ಜಿ ಇವ್ರ ಜೊತೆಗಿರೋದೇ ಇವ್ರಿಗೆ ಗೊತ್ತಿಲ್ಲ. ಒಂದು ಮೋಹಿನಿ ಶಕ್ತಿ ಅಂತ ಹೇಳ್ತೀವಿ ಅದಕ್ಕೆ. ಬ್ಯಾಚುಲರ್ ಹುಡುಗರುಗಳಿಗೆ ಮೊದಲನೇದಾಗಿ ತುಂಬ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಕೊಡುವಂಥದ್ದೇ ಮೋಹಿನಿ. ನನಗೆ IAS ಆಗಿರ್ಬೋದು, IPS ಆಗಿರ್ಬೋದು, ಟ್ರೈನಿಂಗಲ್ಲಿರೋವಂಥವ್ರು, ಎಜುಕೇಷನ್ ಈಗ ಹೋಗ್ತಿರೋಂಥವ್ರು, ಟ್ರೈನಿಂಗ್ ಹೋಗ್ತಿರೋರು, ಓದ್ತಾ ಇರೋವಂಥವ್ರು, ಅವರು ಕೂಡ ಕಾಲ್ ಮಾಡಿ ಹೇಳ್ತಾರೆ, ಬೆಳಗ್ಗೆ 5 ಗಂಟೆವರೆಗೂ ನಾನು ಓದ್ತಾ ಇರ್ತೀನಿ, ಆಯ್ತಾ, ಓದ್ತಾ ಇರ್ತೀನಿ, ಸಡನ್ನಾಗಿ ನನಗೆ ಕಾಮಪ್ರಚೋದನೆ ಆಗುತ್ತೆ. ಬುಕ್ಕನ್ನು ಎತ್ತಿಟ್ಬಿಟ್ಟು ನಾನು ಏನೋ ಬೇರೆ ಮಾಡೋಕ್ಕೆ ಹೋಗ್ತೀನಿ, ಬೇರೆ ಏನೋ ನೋಡೋಕ್ಕೆ ಹೋಗ್ತೀನಿ.
ಯಾವಾಗ ವಿದ್ಯಾಭ್ಯಾಸಕ್ಕೆ ಅವನಿಗೆ ಹೊಡೆತ ಬಿತ್ತು ಅಲ್ಲಿ ಫೇಲ್ ಆದ ಹೌದು. ಅಲ್ವರ. ಈ ವ್ಯಕ್ತಿದು ಇದೇ ಕತೆ. ಯಾವುದೇ ಹೆಣ್ಣನ್ನು ನೋಡೋಕೆ ಹೋದ್ರೂ ಕೂಡ ಆ ಹೆಣ್ಣು ಹತ್ರ ಏನಾಗುತ್ತೆ, ಆ ಹೆಣ್ಣು ಎದುರುಗಡೆ ನಿಂತ್ಕೊಂಡು ಆಯಿತು ಓಕೆ, ಯಾಕೆ ಫ್ಯಾಮಿಲಿಯವರು ಇದ್ದಿದ್ದಕ್ಕೆ ಮಾತ್ರ ಅವರು ಓಕೆ ಅಂತ ಹೇಳಿರ್ತಾರೆ. ಸರಿ ನಾವು ತಿಳಿಸ್ತೀವಿ ಅಂತೇಳಿ ಹೊರಗಡೆ ಹೊಟ್ರೆ ಮತ್ತೆ ತಿರ್ಗಾ ಅವರು ಫೋನ್ ಮಾಡಲ್ಲ, ಬೇಡ ಅಂತ ಆನ್ ದ ವೇ ಹೋಗ್ತಿರೋವಾಗೆ ರಿಜೆಕ್ಟ್ ಮಾಡಾಕಿರ್ತಾರೆ. ಕೆಲಸ ಕಾರ್ಯಗಳು ಮಾಡಬೇಕಂದ್ರೆ ಮನಸ್ಸು ಬಂದು ಸ್ಥಿರವಾಗಿ ನಿಂತಿಲ್ಲ. ಕೆಟ್ಟ ಕೆಟ್ಟ ಯೋಚನೆಗಳು, ಮನಸ್ಸು ಭಾರ, ಕೆಟ್ಟ ಯೋಚನೆಗಳು, ಹೋಗ್ಬೇಕಾ ಬೇಡವ ಅನ್ನೋ ಅಡೆತಡೆಗಳು, ಸೋಂಬೇರಿತನ, ಆಲಸ್ಯಗಳು ಜಾಸ್ತಿ ಕಾಡ್ತವೆ. ಕಾರಣ ಇಷ್ಟೇ, ಅವಳಿಗೆ ನಿಮ್ಗೆ ಆಲ್ರೆಡಿ ಮದುವೆ ಆಗಿತ್ತು ಅಂತಂದರೆ ನಿಮ್ಮ ಗಂಡ ಇನ್ನೊಬ್ಬಳನ್ನ ಮದುವೆ ಆಗೋದಕ್ಕೆ ನೀವು ಬಿಟ್ಕೊಡ್ತೀರಾ? ಇಲ್ಲ. ಅದೇ ರೀತಿ ಆಗಿತ್ತು. ಇವನ ಜೊತೆಗೆ ಆಲ್ರೆಡಿ ಒಂದು ಅತೃಪ್ತ ಆತ್ಮ, ಒಂದು ಲೇಡಿ ಆತ್ಮ ಇವನ ಬಾಡಿ ಒಳಗೆ ಸೇರ್ಕೊಂಡಿತ್ತು. ಜೊತೆಗೆ ಒಂದು ಜೆನ್ಸು ಕೂಡ ಇತ್ತು. ಎರಡು ಆತ್ಮಗಳಂದರೆ ಕೆಲವರು ಇದನ್ನು ನೋಡ್ತಿದ್ದಂಗೆ ಕೆಲವರು ಪ್ರಶ್ನೆ ಮಾಡ್ಬೋದು, ಮೆಸೇಜು ಕಮೆಂಟ್ಸ್ ಏನೋ ಒಂದು ಮಾಡ್ತಾರೆ. ಈಗ ಮಾಡ್ಬೋದು, ಅನ್ಕೊಬೋದು, ನೀನು ನೋಡಿದ್ದೀನಪ್ಪ ಕೂತ್ಕೊಂಡಿದ್ದೀರಾ, ನೀವೆಲ್ಲ ಡೋಂಗಿಗಳು, ನೀವು ಸ್ವಾಮೀಜಿಗಳು ಸರಿ ಇಲ್ಲ, ದುಡ್ಡು ಮಾಡೋಕ್ಕೆ ಕೂತಿದ್ದೀರಾ ಅಂತೆಲ್ಲ ಹೇಳ್ತಾರೆ. ಆ ವ್ಯಕ್ತಿ ಹ್ಞೂ ಅಂದರೆ ಪರ್ಸನಲ್ ನಂಬರೆಲ್ಲ ಹಾಕ್ಬಿಡ್ತೀನಿ ಕಮೆಂಟ್ಸಲ್ಲಿ, ಕೇಳ್ಕೊಳ್ರಪ್ಪ ಅಂತ. ಆಯ್ತಾ? ಇಲ್ಲಿ ಯಾರನ್ನು ಕರ್ಕೊಂಬಂದು ದುಡ್ಡು ಕೊಟ್ಟಾಗಲಿ ಅಥವಾ ಏಳಿಸೋದಾಗಲಿ ಆ ಕೆಲಸನೇ ನಾನು ಮಾಡಲ್ಲ. ಇದುವರೆಗೂ ನಾನು ಅದಕ್ಕೆ ಅಂಥದ್ದೊಂದು ಸಂದರ್ಭನೇ ನನಗೆ ಬಂದಿಲ್ಲ. ಅದು ಅಂದರೆ ರಿಯಲ್ಲಾಗಿ ನಾವು ವರ್ಕ್ ಮಾಡಿದಾಗ ಆ ಕಸ್ಟಮರು ಅಷ್ಟು ಸಂತೃಪ್ತಿಯಿಂದ ಮಾತಾಡೋದೇ ಬೇರೆ. ಏನಾದರೂ ಮಾತಾಡಿಸ್ಬೇಕು ಅಂತ ಮಾತಾಡಿದಾಗ ಅವ್ರ ಬಾಯಿಂದ ಬರುವಂಥ ಎಕ್ಸ್ಪ್ರೆಷನ್ಸೇ ಬೇರೆ. ಅದರ ಅನುಭವ ಇದು ಅನುಭವ ತುಂಬ ವ್ಯತ್ಯಾಸ ಇದೆ. ಯಾವಾಗ ಇವರು ಬಾಡಿ ಒಳಗಿರೋಂಥ ಎನರ್ಜಿಗಳನ್ನು ರಿಮೂವ್ ಮಾಡೋಕ್ಕೆ ಶುರು ಮಾಡಿದೆ, ರಿಮೂವ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿ ತೇಜಸ್ ಬರೋಕ್ಕೆ ಶುರುವಾಯಿತು, ಎನರ್ಜಿ ಶುರು ಆಗೋಯ್ತು ಅವ್ರಿಗೆ. ಅಂದರೆ ಇವರು ತಿಂತಾ ಇದ್ದಿದ್ದು ಊಟ ಇವರು ತಿಂತಾ ಇರಲಿಲ್ಲ, ಇವ್ರು ಮಾಡೋ ನಿದ್ರೆ ಇವ್ರದಲ್ಲ, ಇವ್ರು ಮಾತಾಡೋ ಮಾತುಗಳು, ಮಾಡೋ ಕೆಲಸಗಳು ಯಾರ್ದು ಇವ್ರದಲ್ಲ. ಎಲ್ಲನೂ ಪ್ರತಿಯೊಂದು ಜೊತೆಗಿದ್ದು ಇವರನ್ನು ಹಾಳು ಮಾಡ್ತಿತ್ತು, ಎಲ್ಲ ಕೆಲಸಗಳನ್ನ ಹಾಳು ಮಾಡ್ತಿತ್ತು. ಯಾವ ರೀತಿ ಕಾಟ ಕೊಡ್ತಾ ಇದ್ರು ಅವರು? ರಾತ್ರಿ ನಿದ್ದೆ ಬರಲ್ಲ, ಕೆಟ್ಟ ಯೋಚನೆಗಳು, ಆಲಸ್ಯ, ಸುಸ್ತು, ಹೊರಗಡೆ ಕೆಲಸ ಮಾಡಬೇಕಾ ಬೇಡವ ಅನ್ನೋ ಆಲೋಚನೆಗಳು, ಯಾರ ಜೊತೆಗೂ ಸೇರೋಕ್ಕಾಗಲ್ಲ, ಸೇರಿದಾಗೆಲ್ಲ ಅವ್ರ ಜೊತೆಗೆ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ, ಕೆಟ್ಟದ್ದು ಯೋಚನೆಗಳೇ ಜಾಸ್ತಿ ಆಗುತ್ತೆ. ಈ ಅನುಭವಗಳು ಜಾಸ್ತಿ ಆಗ್ತಿತ್ತು. ಅವ್ರಿಗೇನು ಕೇಳಿದ್ದು, ಮದುವೆ ಆಗ್ತಾಯಿಲ್ಲ, ನನಗೆ ಕೆಲಸಗಳಾಗ್ತಾಯಿಲ್ಲ. ಇದು ಎರಡೇ ವಿಷಯಕ್ಕೆ ನನ್ನನ್ನು ಅವ್ರು ಭೇಟಿ ಮಾಡಿದ್ದು. ಸುಮಾರು 2 ವರ್ಷದಿಂದ ನನ್ನನ್ನು ಫಾಲೋ ಮಾಡ್ತಿರೋಂಥ ವ್ಯಕ್ತಿ ಇವಾಗ ನನ್ನ ಹತ್ರ ಪರಿಹಾರ ಮಾಡಿಸ್ಕೊಂಡಿದ್ದಾರೆ. ಕಾರಣ ಅಂದರೆ ಅವರಿಗೆ ಇನ್ನೂ ಆ ಋಣ ಬಂದಿರಲಿಲ್ಲ, ಕರ್ಮ ಕಳಿರಲಿಲ್ಲ. ಕರ್ಮ ಕಳಿಯುವಾಗ ಆವಾಗಲೇ ಆ ಪರಿಹಾರ ಅಂತ ಸಿಗುತ್ತೋ. ಅಲ್ಲಿವರೆಗೂ ಅಲಿತಾನೆ ಇರಬೇಕು, ತಿರುಗಾಡ್ತಾ ಇರಬೇಕು, ಸ್ವಾಮೀಜಿಗಳನ್ನ ದುಡ್ಡುಗಳು ಇಡ್ತಾ ಇರಬೇಕು, ಸ್ವಾಮೀಜಿಗಳಿಗೆ ಖರ್ಚುಗಳಾಗ್ತಿರುತ್ತೆ, ತಿರುಗಾಡಬೇಕು, ಟೈಮ್ ವೇಸ್ಟ್ ಆಗುತ್ತೆ. ಕೊನೆಗೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದಾಗಲೇ ಭಗವಂತ ಬಂದು ಕೈ ಹಿಡಿಯೋದು. ಇದೇ ಆಗಿದ್ದು ಇವ್ರ ಪರಿಸ್ಥಿತಿ. 2 ವರ್ಷವರೆಗೂ ನನ್ನ ಮೇಲೆ ನಂಬಿಕೆ ಇಲ್ಲದೇ ಬಂದು ನನ್ನನ್ನು ಭೇಟಿ ಮಾಡಿ ಆ ಪೂಜೆಗೆ ಏನೇನಾಗುತ್ತೆ, ಏನು ಕತೆ, ಎಷ್ಟು ದಿವಸದ ಪೂಜೆ, ಏನದು, ಆ ಪೂಜೆ ಹೆಸರೇನು, ಅದರಿಂದ ನಮಗೇನು ಅನುಭವ ಆಗುತ್ತೆ, ಎಷ್ಟು ದಿವಸಕ್ಕೆ ರಿಸಲ್ಟ್ ಸಿಗುತ್ತೆ, ಪ್ರತಿಯೊಂದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರನ್ನು ಕಳಿಸ್ಕೊಟ್ಟೆ ನಾನು. ಕಳಿಸ್ಕೊಟ್ಟು 1 ವಾರದ ನಂತರ ಅವರು ಡೇಟ್ನ ಫಿಕ್ಸ್ ಮಾಡಿಕೊಟ್ಟಾಗ ಅವರು ಪೂಜೆ ಶುರು ಮಾಡಿ ನನಗೆ 3ನೇ ದಿವಸದಲ್ಲಿ ಅವ್ರಿಗೆ ರಿಸಲ್ಟ್ ಬಂತು. ಸ್ವತಃ ಅವರೇನೇ ನನ್ನ ಅನುಭವ ಹಿಂಗಿದೆ, ನೀವು ನನ್ನ ಬಾಡಿಯಿಂದ ಎನರ್ಜಿನ ಕೀಳ್ತಾ ಇರೋವಂಥದ್ದು ನನಗಿಲ್ಲೇ ಗೊತ್ತಾಗ್ತಾ ಇತ್ತು. ಆಯ್ತಾ? ಅದು ಅನುಭವ ಅವ್ರಿಗಾಗಿದೆ. ಅದು ನೀವು ಆ ಕೆಲಸ ಮಾಡುವಾಗ ಅಂದರೆ ಆ ಒಂದು ಆತ್ಮಗಳೇನಿದೆ ತೆಗೆಯುವಂಥ ಸಂದರ್ಭದಲ್ಲಿ ಮಾತನಾಡಿದ್ರ ಆತ್ಮಗಳ ಜೊತೆ ಅಥವಾ ಏನಿತ್ತು ಅವ್ರ ಇಂಟೆನ್ಷನ್? ಯಾವುದೇ ಕಮ್ಯುನಿಕೇಷನ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಕೆಲವರೀಗ ಈ ದೇವ ಪ್ರೇತಗಳು ಈ ಥರದ್ದೆಲ್ಲ ಇರೋವಂಥವ್ರಿಗೆ ಏನಾಗುತ್ತೆ, ಚಾವಟಿ ತೊಗೊಂಡು ಹೊಡಿ, ದೊಣ್ಣೆ ತೊಗೊಂಡು ಹೊಡಿ ಅಂತೆಲ್ಲ ಹೊಡೆದು ಏನು ಮಾಡ್ತಾರೆ, ನೆಕ್ಸ್ಟು ಮೈ ಮೇಲೆ ಕರೆಸಿ ಮಾತಾಡ್ಸೋಕ್ಕೆ ಶುರು ಮಾಡ್ತಾರೆ. ಅದು ಮಾಡಬಾರ್ದು ಯಾವತ್ತೂ. ಅದನ್ನು ಮಾಡಿದಾಗ ಪೊಸಿಷನ್ ಬೇರೆ ಕಡೆ ಕೂತಿದ್ದು ಪೊಸಿಷನ್ ಬೇರೆ ಕಡೆ ತಿರುಗ್ಸೋಕ್ಕೆ ಶುರು ಮಾಡೋದಂತಂದರೆ ಅದು ಜಾಗನ ಬದಲಾವಣೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಅವರ ಹೆಲ್ತ್ ವೈಸು ಯಾರು ಪೇಷಂಟ್ ಇರ್ತಾರೆ ಅವ್ರ ಮೈ ಮೇಲೆ ಕರೆಸಿ ದೆವ್ಗಳನ್ನ ಮಾತಾಡಿಸಿದಾಗ ಅವರು ಆರೋಗ್ಯ ಸಮಸ್ಯೆ ಆಗುವಂಥ ಚಾನ್ಸಸ್ಗಳು ಇರ್ತವೆ. ಸ್ಟ್ರೋಕು ಕೂಡ ಆಗ್ಬೋದು, ಬೆಡ್ ರಿಡನ್ ಕೂಡ ಆಗ್ಬೋದು. ಆ ತಪ್ಪು ಯಾವತ್ತೂ ಮಾಡಬಾರ್ದು. ಒಡೆದು ಬಡ್ದು ಬೈದು ಕರೆಸಿ ಮಾತಾಡಿ ಕಮ್ಯುನಿಕೇಷನ್ ಇಟ್ಕೋಬಾರ್ದು. ನಾವು ಮಕ್ಕಳಿಗೆ ಸಮಾಧಾನ ಮಾಡ್ಬೋದು, ಆತ್ಮಗಳಿಗೆ ಸಮಾಧಾನ ಮಾಡೋಕ್ಕಾಗಲ್ಲ. ಬುದ್ಧಿ ಇಲ್ದವನಿಗೆ ನಾವು ಎಷ್ಟೇ ಬುದ್ಧಿ ಹೇಳಿದ್ರು ವೇಸ್ಟು ಅಂತ ಹೇಳ್ತಾರಲ್ಲ, ದೇಹಕ್ಕೆ ಬ್ರೈನ್ ಇದೆ, ಆತ್ಮಕ್ಕೆ ಬ್ರೈನ್ ಇಲ್ಲ, ಭಾವನೆಗಳಿಲ್ಲ ಅದಕ್ಕೆ ಅಲ್ವಾ. ಅದಕ್ಕೆ ಯಾವುದೇ ರೀತಿ ಫೀಲಿಂಗ್ಸ್ಗಳಿರಲ್ಲ ಅಂತಂದಾಗ, ಯಾವುದೇ ರೀತಿ ಆಲೋಚನೆಗಳು ಮಾಡುವಂಥ ಶಕ್ತಿ ಆತ್ಮಕ್ಕೆ ಇಲ್ಲ ಅಂತ ಬಂದಾಗ ಅದು ಕೋತಿಚೇಷನೆ ಮಾಡೋದು. ನಾವು ಅದರ ಹತ್ರ ಯಾವುದೇ ಕಮ್ಯುನಿಕೇಷನ್ ಇಲ್ಲ. ನಾನು ಹಾಕಿರೋಂಥ ಬಲೆಗೆ ನಾನು ಯಾವ ದೇವಿಗೋಸ್ಕರ ನಾನು ಮಂಡಲ ಹಾಕಿರ್ತೀನಿ, ನಾನು ಏನು ಹೋಮ ಪೂಜೆಗಳು ಮಾಡ್ತೀನಿ, ಅದರಲ್ಲಿ ಕೂತಿದ್ದ ಜಾಗದಲ್ಲೇ ಆತ್ಮಗಳನ್ನು ದಿಗ್ಬಂಧನೆ ಮಾಡಿ ಇಟ್ಕೊಳ್ತೀನಿ. ದಿಗ್ಬಂಧನೆ ಮಾಡಿಕೊಂಡ್ರೆ ಆಯಿತು. ಯಾಕಂದರೆ ಅದು ಒಂದು ನಂಬಿಕೆ. ನಾನು ಒಂದು ವಸ್ತುಗೆ ಆಹ್ವಾನ ಮಾಡ್ತಿದ್ದೀನಿ,
ಆ ಆತ್ಮ ಈ ಜಾಗಕ್ಕೆ ಬಂದು ಕೂರಬೇಕು, ಈ ವಸ್ತುಗೆ ಶೇಖರಣೆ ಆಗಬೇಕು ಅಂತ ನಾನು ಕೂತ್ಕೊಂಡು ಡಿಸೈಡ್ ಮಾಡಿದೆ. ನಾನು ಮಾಡಿರೋಂಥ ಸಿದ್ಧಿ, ನನ್ನ ಮಂತ್ರ, ನನ್ನ ತಾಯಿ ನನ್ನನ್ನು ಕಾಯ್ತಾ ಇದ್ದಾಳೆ ಅಂತಂದರೆ ಫಲ ಅಲ್ಲಿಗೆ 100% ಸಿಕ್ಕೇ ಸಿಗುತ್ತೆ. ಆಯ್ತಾ? ಅದಕ್ಕೆ ಇದು ದೊಡ್ಡ ಉದಾಹರಣೆ. ಈಗ ಫೋನಲ್ಲಿ ಮಾತಾಡಿದ್ದವರು ಯಾವಾಗ ಎನರ್ಜಿಗಳು ಬಂದು ಇಲ್ಲಿ ಶೇಖರಣೆ ಆಗುತ್ತೆ ಅದನ್ನು ದಿಗ್ಬಂಧನೆ ಅಂತ 3ನೇ ದಿವಸಕ್ಕೆ ಇಟ್ಕೊಳ್ತೀನಿ. 3ನೇ ದಿವಸ ಆಗ್ಬೋದು ಅಥವಾ 4 ದಿವಸ ಆಗ್ಬೋದು. ನಾನು ಕಸ್ಟಮರ್ಗೆ 3 ದಿವಸ ಅಂತ ತೊಗೊಂಡ್ರೆ ಅದರ 4 ದಿವಸ 5 ದಿವಸವರೆಗೂ ತೊಗೊಳ್ತೀನಿ, ಅಥವಾ ಒಬ್ಬೊಬ್ಬರಿಗೆ 1 ವಾರವರೆಗೂ ತೊಗೊಂಡೋಗ್ಬೋದು, ಹೇಳೋಕ್ಕಾಗಲ್ಲ. ಒಂದು 3-4 ದಿವಸದಲ್ಲಿ ಇವ್ರದ್ದು ಪರಿಹಾರ ಆಯಿತು. ಪರಿಹಾರ ಆಗಿ ಆರಾಮಾಗಿ ನೆಮ್ಮದಿಯಾಗಿದೆ. ಇದು ಒಂದು ಅನುಭವ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಕೇಳಿದ್ರೆ ಮಾತಾಡ್ತೀನಿ. ಹೌದು, ಆತ್ಮಗಳು ಬಂದು ಆ ವ್ಯಕ್ತಿ ಒಳಗಡೆ ಸೇರ್ಕೊಳ್ಳೋದಕ್ಕೆ ಕಾರಣ ಏನಾದರೂ ಇತ್ತಾ? ಇಂಟೆನ್ಷನ್ ಏನಾದರೂ ಇತ್ತಾ ಅಥವಾ ವ್ಯಕ್ತಿಗೆ ಗೊತ್ತಿರಲಿಲ್ವಾ? ಈಗ ಏನಾಯಿತು ಅಂದರೆ ಅವ್ರಿಗೆ ಗೊತ್ತಿರಲ್ಲ. ಅದು ಬರುವಾಗ ಯಾರು ಬರ್ತೀನಿ ಅಂತ ಹೇಳಲ್ಲ. ಬಂದಿದೆ ಅಂತಂದಾಗ ಅವ್ರಿಗೆ ಯಾವುದು ಕಾಣಲ್ಲ. ಈಗ ನಮಗೆ ಗಾಳಿ ಕಾಣಿಸ್ತಾ ಇಲ್ಲ, ನೀರನ್ನ ನೋಡ್ಬೋದು, ಗಾಳಿನ ನೋಡೋಕ್ಕಾಗಲ್ಲ. ಅಥವಾ ಹೇಳ್ತಾರಲ್ವಾ, ಯಾವುದೇ ಮೂಲಗಳನ್ನು ಕಂಡುಹಿಡಿಬೇಕು ಅಂತಂದರೆ ಅವನಿಗೆ ಆ ಅನುಭವ ಗೊತ್ತಿರಬೇಕು, ಅಥವಾ ಅವನು ಅದರಿಂದ ಏನಾದರೂ ತಿಳ್ಕೊಂಡಿರಬೇಕು, ಅಥವಾ ತಿಳ್ಕೊಂಡಿರೋಂಥ ವ್ಯಕ್ತಿ ಹತ್ರ ಇವ್ರು ಚರ್ಚೆ ಮಾಡಿರಬೇಕು. ಆತ್ಮಗಳು ಹೆಂಗೆ ಅಂತಂದರೆ ಅವುಗಳು ಯಾರು ವೀಕ್ ಪರ್ಸನ್ಸ್ ಇರ್ತಾರೆ ಅಂತ ಹೇಳಿದ್ರೆ, ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಒಂದು 30+ ಅದೊಂದು ಲೈಫ್ನ ಎಕ್ಸ್ಪೀರಿಯನ್ಸ್ ಮಾಡಿ ಒಂದು ಸ್ಟೇಬಲ್ಗೆ ತೊಗೊಂಬಂದು ಇಡುವಂಥ ಏಜ್ ಅದು ಅಲ್ವರಾ? ಒಂದು ಸಮಾಜದಲ್ಲಿ ಒಂದು ಅನುಭವ ಅಥವಾ ಒಂದು ಸಂಸ್ಕಾರನ ಮನೆ ಒಳಗಡೆ ಯಾವ ರೀತಿ ಕಲಿಸ್ತಾರೆ, ಜವಾಬ್ದಾರಿ ಅಂದ್ರೇನು, ಪ್ರಪಂಚ ಅಂದ್ರೇನು, ನಾವು ದುಡಿಬೇಕಂದ್ರೆ ಯಾಕೆ ದುಡಿಬೇಕು, ಯಾಕೆ ನಾವು ಬದುಕಿದ್ದೀವಿ, ನಾವು ಎಲ್ಲಿಂದ ಬಂದಿವಿ, ಏನು ಎಲ್ಲ ಅರ್ಥ ಮಾಡಿಕೊಂಡಾಗ ನಾವು ದೇವರುಗಳ ಸೇವೆ, ಗುರುಗಳ ಪಾದ ಸೇವೆ, ಯಾವಾಗಲೂ ದೇವರು ದಿಂಡು ಅಂತ ಓಡಾಡಿಕೊಂಡು ಮನೆ ಒಳಗೆ ವ್ರತಗಳು, ಪೂಜೆಗಳು, ಜಪಗಳು ಇವೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದಾಗಲೇ ಆವಾಗ ಅವರ ಅನುಭವ ಯಾವುದೂ ಆಗಲ್ಲ, ನೆಗೆಟಿವ್ ಎನರ್ಜಿದು ಯಾವುದೂ ಆಗಲ್ಲ. ಯಾರು ಇದನ್ನೆಲ್ಲ ಯಾವುದೂ ಮಾಡದೇ ಇರ್ತಾರಲ್ಲ ಅಂಥವ್ರಿಗೆ ಬೇಗ ಎನರ್ಜಿಗಳು ಬಂದು ಸೇರ್ಕೊಳ್ತಾವೆ ಒಳಗಡೆ. ಯಾಕಂದರೆ ಇವರುಗಳು ಯಾವುದೇ ದೇವರುಗಳ ಪೂಜೆಗಳು ಮಾಡ್ತಿರಲ್ಲ, ಮನೆ ಒಳಗಡೆ ಜಪ ತಪಗಳನ್ನ ಮಾಡ್ತಿರಲ್ಲ, ಮಾಡಿದ್ರೂ ಕೂಡ ಪ್ರೊಸೀಜರ್ ಪ್ರಕಾರವಾಗಿ ಮಾಡ್ತಿರಲ್ಲ. ಗುರು ಇಲ್ಲದೇ ಯಾವುದೇ ಮಂತ್ರಗಳನ್ನು ಬುಕ್ಕಿಂದ, ಯೂಟ್ಯೂಬಿಂದ, ಇಂಟರ್ನೆಟ್ಟಿಂದ ಯಾರೋ ಕೊಟ್ಟರು ಅಥವಾ ಯಾರ್ದೋ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟು ಮಂತ್ರ ಜಪ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗಲ್ಲ. ಆ ಥರ ರಿಸಲ್ಟ್ ಸಿಗದೆ ಇದ್ದಾಗ ಏನಾಗುತ್ತೆ, ಕೂತ್ಕೊಂಡು ಯಾವುದೋ ಜಪ ಮಾಡ್ಕೊಂಡು ಕೂತ್ಕೊಳ್ತಾರೆ, ಯಾರೋ ಮಂತ್ರ ಕೊಟ್ಟರು ಎಲ್ಲೋ ತೊಗೊಂಡೆ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಮಾಡ್ತಾರೆ. ಫಸ್ಟು ಸಾಧಕನಿಗೆ ಎದುರಾಗದೆ ನೆಗೆಟಿವ್ ಎನರ್ಜಿ, ಚಾಲೆಂಜಸ್. ಭಗವಂತನೂ ಪರೀಕ್ಷೆ ಮಾಡ್ಬೋದು ಅಥವಾ ನೆಗೆಟಿವೇ ಪರೀಕ್ಷೆ ಮಾಡ್ಬೋದು. ಇವನು ದೇವರುಗಳು ಜಪ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾನು ಇವನ ಜೊತೆಗೆ ವಾಸ ಮಾಡೋಕ್ಕಾಗಲ್ಲ ಅಂತ ಯಾವುದಾದ್ರು ಬಂದು ಕಷ್ಟ ಕೊಟ್ಟರು ಕೊಡ್ಬೋದು, ಅಥವಾ ಭಗವಂತನೇ ಪರೀಕ್ಷೆ ಮಾಡ್ಬೋದು. ಇವನ ಒಂದು ಮೆಂಟಾಲಿಟಿ ಎಷ್ಟು ತಾಕತ್ತಾಗಿದೆ ನೋಡೋಣ, ಇವನ್ನ ಆತ್ಮ ಪರೀಕ್ಷೆ ಮಾಡೋಣ, ನೋಡೋಣ ಎಷ್ಟು ಸ್ಟ್ರಾಂಗ್ ಇದೆ ಇವನ ಆತ್ಮ ನೋಡೋಣ ಅಂತ. ಯಾರು ಮನಸ್ಸನ್ನು ವಿಚಲಿತಗೊಳಿಸ್ಕೊಳ್ಳಲ್ವೋ ಅಂಥವರಿಗೆ ಬೇಗ ಸಿದ್ಧಿ ಆಗುತ್ತೆ, ಬೇಗ ದೇವರ ಅನುಗ್ರಹ ಆಗ್ತದೆ. ಆಗದೇ ಇರೋದವನಿಗೆ ಬೇಗ ನೆಗೆಟಿವ್ ಅಟ್ರಾಕ್ಷನ್ ಕೂಡ ಆಗ್ಬಿಡುತ್ತೆ. ಗೊತ್ತಿಲ್ಲದೆ ಅಡ್ಡದಾರಿಗೆ ಹೋಗಿ ಜಪ ಮಾಡ್ಕೊಳ್ಳೋದಾಗಲಿ, ಅಥವಾ ತಪ್ಪಾಗಿ ಮಾಡೋದಾಗಿರಲಿ, ಅಥವಾ ಜಪನೇ ಮಾಡದಿರೋಂಥವ್ರಾಗಿರ್ಬೋದು, ಇಂಥವ್ರಿಗೆ ಕಾಟಗಳು ಜಾಸ್ತಿ. ಸುಮಾರು ಜನ ಫೋನ್ ಮಾಡ್ತಾರೆ, ನಾನು ಜಪ ಮಾಡ್ತಾಯಿದ್ದೀನಿ ಬರ್ತಾಯಿದೆ, ದೇವಸ್ಥಾನಕ್ಕೆ ಹೋಗ್ತೀನಿ ಬರ್ತಾಯಿದೆ. ದೇವಸ್ಥಾನಕ್ಕೆ ಹೋಗು, ಯಾರು ಬೇಡ ಅಂದವರು. ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಡಿಸೈಡ್ ಮಾಡೋದು ಅದು ನಿನ್ನ ಮನಸ್ಸು ಮೈಂಡು ಅಷ್ಟೇ, ಅಂದರೆ ಒಳಗಿರೋದಲ್ಲ. ನಿಂಗೆ ಹೋಗಲೇಬೇಕು ಅಂತ ಪದೇ ಅನ್ನಿಸ್ತಾ ಇರುತ್ತೆ. ತಿಂಗಳಾನುಗಟ್ಟಲೆ ನಿನಗೆ ಒಂದು ದೇವಸ್ಥಾನ ಹತ್ರ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಆಸೆ ಇರುತ್ತೆ, ಹೋಗ್ತೀಯಾ. ಹೋದರೆ ನಿನಗೆ ಅಲ್ಲಿ ಸಿಗುವಂಥ ತೃಪ್ತಿ ಮತ್ತು ವಾಪಸ್ಸು ಮನೆಗೆ ಬಂದಾಗ ಆಗಲ್ಲ ನಿನಗೆ. ಕಾರಣ ಇಷ್ಟೇ, ಅವನಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗೋವರೆಗೂ ಇದು ಹಿಂಬಾಲಿಸ್ಕೊಂಡು ಬಂದಿರುತ್ತೆ. ಎನರ್ಜಿ ಯಾವಾಗ ದೇವಸ್ಥಾನದ ಒಳಗಡೆ ಹೋಗುತ್ತೆ ಈಚೆ ಬರುತ್ತೆ, ಯಾವಾಗ ದೇವಸ್ಥಾನದಿಂದ ನಾವು ಈಚೆ ಬರ್ತೀವಿ ನಮ್ಮ ಜೊತೆಗೆ ಬರುತ್ತೆ. ಕೆಲವೊಂದು ಮನೆ ಒಳಗಡೆ ಸ್ಟೋರೇಜ್ ಆಗಿರೋದು ಮನೆ ಒಳಗಡೆ ಇರ್ತವೆ, ಅವನು ಬರೋವರೆಗೂ ಕಾಯ್ಕೊಂಡು ಕೂತಿರ್ತವೆ. ಕಾರಣ ಇಷ್ಟೇ, ಅವುಗಳು ತಪ್ಪಲ್ಲ. ಆತ್ಮಗಳನ್ನ ಕೆಲವರು ಕಳಿಸ್ತಾರೆ, ಕೆಲವರು ತಾನಾಗೇ ಬರ್ತವೆ. ಕಾರಣ ಇಷ್ಟೇ, ಅವುಗಳಿಗೆ ಮೋಕ್ಷ ಸಿಕ್ಕಲ್ಲ. ಪೂಜಾರಿಗಳಾಗಿರ್ಬೋದು ಅಥವಾ ಪೂಜೆಗಳು ಮಾಡೋಂಥವ್ರಾಗಿರ್ಬೋದು, ಅಥವಾ ಆತ್ಮಗಳ ಬಗ್ಗೆ ಜಾಸ್ತಿ ಆಸಕ್ತಿ ಇರುವಂಥವ್ರು, ಆರ್ ಮೂವಿ ನೋಡೋಂಥವ್ರು, ಇಂಥವ್ರ ಹತ್ರ ಅವುಗಳು ಬೇಗ ಬಾಂಡಿಂಗ್ ಇಟ್ಕೊಳ್ಳೋ ಕಾರಣ ಇಷ್ಟೇ. ಏನಂದರೆ ಸೇಫ್ ಆ್ಯಂಡ್ ಸೆಕ್ಯೂರು. ನಾನು ಇವನ ಜೊತೆಗಿದ್ರೆ ನೆಮ್ಮದಿಯಾಗಿರ್ಬೋದು, ಇಂಥ ಪೂಜಾರಿ ಇವನ ಜೊತೆಗಿದ್ರೆ ನಾನು ಮೋಕ್ಷ ಪಡಿತೀನಿ, ಇಂಥ ಪೂಜಾರಿ ಏನೋ ಕೆಲಸ ಹೇಳ್ತದೆ ನಾನು ಮಾಡಿಕೊಟ್ರೆ ಅವನಿಗೆ ಬೇಗ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತಾನೆ. ನನಗೆ ಮೋಕ್ಷ ಆದರೆ ನೆಕ್ಸ್ಟು ನಾನು ಆರಾಮಾಗಿ ಇನ್ನೊಂದು ಜನ್ಮ ಎತ್ತಿ ಬರೋದಕ್ಕೆ ನಂಗೆ ಈಸಿ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರನೇ ಬೇರೆ ಬೇರೆ ಜನಗಳನ್ನು ಹುಡ್ಕೊಂಡು ಹೋಗ್ತವೆ, ಅವ್ರ ದೇಹದ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತವೆ. ಆದರೆ ಅವುಗಳಿಗೆ ಗೊತ್ತಿರಲ್ಲ, ದಾಳಿ ಮಾಡಿದ ಮೇಲೇ ಅರ್ಥ ಆಗೋದು, ಒಳಗಡೆ ಹೋಗಿ ಸಿಕ್ಕಾಕೊಂಡ್ಮೇಲೆ ಹೊರಗಡೆ ಬರೋಕ್ಕೆ ಗೊತ್ತಿಲ್ಲ. ಇಷ್ಟೇ. ಒಂದು ಸಂಚಿಕೆಯಲ್ಲಿ ಆತ್ಮ ಯಾವ ರೀತಿ ಕೆಲಸ ಮಾಡುತ್ತೆ, ಮನುಷ್ಯನ ದೇಹದೊಳಗಡೆ ಹೋಗಿ ಸೇರಿಕೊಂಡ್ರೆ ಏನೆಲ್ಲ ಕುಚೇಷ್ಟೆಗಳನ್ನು ಮಾಡುತ್ತೆ, ಮನೇಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ, ಮತ್ತು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಇರುವಂತಹ ದಾರಿಗಳೇನು, ಮತ್ತು ಅವರು ಮಾಡುವಂತಹ ಒಂದಷ್ಟು ಪರಿಹಾರಗಳೇನು ಅನ್ನೋದನ್ನ ತಿಳಿಸ್ಕೊಟ್ಟಂತಹ ಗುರುಗಳಿಗೆ ಧನ್ಯವಾದಗಳು. ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕಾಗದೇ ಇರುವಂತಹ
ವ್ಯಕ್ತಿಗಳಿರ್ತಾರೆ, ಸಮಸ್ಯೆಗಳನ್ನ ಹೇಳ್ಕೊಂಡು ಹತ್ರ ಹೋಗ್ತಾರೆ. ಅಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂದರೆ ಸಾಕಷ್ಟು ಕಷ್ಟ ಇರುತ್ತೆ. ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಏನೋ ಒಂದು ಬೂಟಾಟಿಕೆ ಇದು ಅಂತ ಹೇಳೋದಾಗಿರ್ಬೋದು, ನಿಜಕ್ಕೂ ಕೂಡ ಸರಿ ಹೋಗೋದಿಲ್ಲ. ಅವ್ರು ಬಂದು ಆ ಒಂದು ಅನುಭವವನ್ನು ಪಡ್ಕೊಂಡು ನಂತರವೇ ಆ ಒಂದು ಅನುಭವ ಏನು ಅನ್ನೋದು ಗೊತ್ತಾಗುತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನಿಮ್ಮೆಲ್ಲ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಹಣ ಸಮಯ ಏನೂ ಕೂಡ ವ್ಯರ್ಥ ಮಾಡಿಕೊಳ್ಳದೆ ನೀವು ನಂಬಿಕೆಗೆ ಅರ್ಹರು ಅಂತ ನಂಬಿ ಕೂಡ ಬಂದು ನಿಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಗ್ರೇಸ್ ಆಫ್ ರಾಯರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.